ಭೀಮಂದಿರ ಮುಂದೆ ನೀರಾಯ್ತು. ಲೇಟ್ ಆಯ್ತು, ತುಂಬ ಲೇಟ್ ಆಯಿತು. 8:09 ಫೈನಲ್ ಟಚ್ ಆಗ್ತದೆ. ಫೈನಲ್ ಟಚ್ ಆಯಿತು. ಚಿಕನ್ ಸಾಂಬಾರ್ ರೆಡಿ. ಕ್ಯಾಂಪಲ್ಲಿ ರೆಡಿಯಾದ ಊಟ. ಕ್ಯಾಂಪ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರೋ? ನಾವು ಇವಾಗ ಹೊರಟಿದ್ದೀವಿ ಕ್ಯಾಂಪಿಂಗಿಗೆ. ನೋಡಿ ಗಂಟೆ ನೋಡಿ 8 ಗಂಟೆ ಆಯಿತು. ಇಲ್ಲಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. 8 ಗಂಟೆ ಆಯಿತು. ನಮ್ಮ ಫ್ರೆಂಡ್ ಏನು ಮಾಡ್ದ, ಸ್ವಲ್ಪ ಬರೋಕ್ಕೆ ಲೇಟ್ ಮಾಡ್ದ. ನಿಜವಾಗಿ ನಾವು 4 ಗಂಟೆ ಹೊರಡಬೇಕಿತ್ತು. ನಾವು ಹೊರಟಿರೋದು ಮಾತ್ರ 7 ಗಂಟೆಗೆ. ಈ ಥರ ಆದರೆ ತುಂಬ ಕಿರಿಕಿರಿ ಆಗುತ್ತೆ. ಇನ್ನೂ ಹೋಗಿ ಎಲ್ಲ ಸೆಟಪ್ ಮಾಡಿ ಅಲ್ಲಿ ನೈಟು ಫುಲ್ ಸೆಟ್ ಮಾಡಬೇಕು. ಟೆಂಟ್ ಆಗಲಿ, ಕೆಳಗಡೆ ಕೂತ್ಕೊಳ್ಳೋಕ್ಕೆ ಎಲ್ಲ ಸೆಟ್ ಮಾಡಿ ಮತ್ತೆ ನೋಡಬೇಕು. ಅಂದರೆ ಸೌದೆ ಎಲ್ಲ ಆಗಬೇಕು ನಮಗೆ ಅಲ್ಲಿ, ಅಂದರೆ ಕ್ಯಾಂಪ್ ಫೈರ್ ಹಾಕೋಕ್ಕೆ. ಯಾವುದೇ ಸೆಟ್ಟಿಂಗ್ ಅಂದರೆ ಸೆಟಪ್ ಇಲ್ಲ, ಆಗಿಲ್ಲ ಇನ್ನೂ ಕೂಡ. ಇನ್ನು ಹೋಗಿ ಮಾಡಬೇಕು. ಫ್ರೆಂಡ್ಸ್, ನಾವೀಗ ಗುಡ್ಡೆಯಲ್ಲಿ ಹೋಗ್ತಿದ್ದೀವಿ. ನಾವೀಗ ಹೊರಟಿದ್ದೀವಿ ನೋಡಿ. 8:45 ಆಯಿತು. ಸಾರಿ 8:15 ಆಯಿತು. ಈ ನನ್ನ ಮಗ ಒಂದೊಂದಲ್ಲ ಇನ್ನು ಮಾಡಿರೋದು, ಹೇಳಿರೋದು ನಾನು ಬರೋಕ್ಕೆ 4 ಗಂಟೆಗೆ, ಬಟ್ ಬಂದಿರೋದು ಮಾತ್ರ ಏನೆಲ್ಲ ಬೋಬೆ ನೋಡಿ. ಫುಲ್ ಅಡ್ವೆಂಚರಲ್ಲಿ ಹೋಗ್ತಿದ್ದೀವಿ. ನೈಟು 8:08 ಒಬ್ಬ ಮಗ. ನನ್ನ ಗಾಡಿ ಒಂದು ಕಡೆ ಪಾರ್ಕಿಂಗ್ ಮಾಡಿ ಇವಾಗ ಕ್ಯಾಂಪಿಂಗ್ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಫುಲ್ ಆಫ್ ರೋಡ್. ವರ್ಷ ಹಾಕೋಣ पूरा भीमंदिर ನೀರಾಯ್ತು. ಈಗ ಕೆಳಗಡೆ ಹಾಕಿದ್ರೆ ಮೆಲ್ಲ ಹೋಗ. ಇದು ಮಾತ್ರ ಗಾಡಿ ಗಾಡಿಯಲ್ಲಿ ಪಾಸ್ ಮಾಡಿ. ಅಣ್ಣ ನೋಡಿ ಬಂದಿರೋದು ಇವಾಗ. ಎಷ್ಟು ಗಂಟೆ ತೋರಿಸು? 8:23 ನೋಡಿ. ಫುಲ್ ಕತ್ಲೆ, ಏನು ಕಾಣಿಸಲ್ಲ. ಹೆಂಗೆ ಸೆಟ್ ಮಾಡೋದು ನಂಗಂತೂ ಗೊತ್ತಿಲ್ಲ. ಸುರ್ಬೆ ಕ್ಯಾಂಪಿಂಗ್ ಲೊಕೇಶನ್ ಮುಂದೆ ಟೆಂಟ್ ಹಾಕ್ತಾ ಇದ್ದೀವಿ. ಇವಾಗ ಟೆಂಟ್ ಹಾಕಿ ಇವಾಗ ನೋಡಬೇಕು. ಮಳೆ ಬಂದರೆ ನಮ್ಮ ಕತೆ ಮುಗೀತು. ಬಂದು ಸ್ವಲ್ಪ ಲೇಟ್ ಆಯಿತು, ತುಂಬ ಲೇಟ್ ಆಯಿತು. 8:09 ನೈಟ್ ಪೂರ ಇಂದು ಫುಲ್ಲು ಟೆಂಟ್.
ಕ್ಯಾಂಪಿಂಗ್ ಸೆಟಲ್ಲಿ ಫುಲ್ಲು ಸೆಟಪ್ ಎಲ್ಲ ಮಾಡಿ ಇವಾಗ ನೋಡಿ ಈ ಥರ ಮಾಡಿದ್ದೀವಿ. ಇಷ್ಟೆಲ್ಲ ಸೆಟಪ್ ಆಗಿದೆ. ರೈಸ್ ಆಗ್ತಾ ಇದೆ ನೋಡಿ, ರೈಸ್ ಇಟ್ಟಿದ್ದೀವಿ. ಟಿಕ್ಕ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಟಿಕ್ಕ ಮಾಡಲಿಕ್ಕೆ ಏನು ಹೇಳೋದು ಆಗ್ತಾ ಇಲ್ಲ, ಬೆಂಕಿ ಇಲ್ಲ, ಅಂದರೆ ಸೌದೆ ಇಲ್ಲ. ನಾವು ಸ್ವಲ್ಪ ಲೇಟ್ ಆಗಿದೆ, ಅದಕ್ಕೋಸ್ಕರ ಸೌದೆ ಇಲ್ಲ, ಲೇಟು ಎಲ್ಲ ಲೇಟ್, ಸೆಟಪ್ ಎಲ್ಲ ಲೇಟು, ಟೈಮ್ ಇಲ್ಲ. ಇವನೇ ಮಾಡಿದ್ದೆಲ್ಲ, ಅಣ್ಣ ಹಾಳು ಮಾಡಿದ್ದು. ನನ್ನ ಮಗ ಒಂದೊಂದಲ್ಲ ಫ್ರೆಂಡ್ಸ್ ನೋಡಿ ಎಲ್ಲ ತಂದಿದ್ದೆ, ಬಟ್ ವೇಸ್ಟ್ ಆಗುತ್ತೆ ಅನಿಸುತ್ತೆ ಇವತ್ತು. ನೋಡಿ ಬೆಂಕಿನ ಹೊತ್ತ ಇಲ್ಲ, ಭಾರಿ ಕಷ್ಟದಲ್ಲಿ ಹೊತ್ತ ಉಂಟು ಬೆಂಕಿ. ನೋಡಿ ಈ ಥರ ಹೆಡ್ಲೈಟು, ಒಂದು ಸ್ಕೂಟಿ, ಎಲ್ಲ ಇಟ್ಟು ವಿಜಿಲ್ ಹೊಡೆದ ಮೇಲೆ ಸ್ವಲ್ಪ ಅಡುಗೆ ಮಾಡೋದು. ಅಂದರೆ ಏನು ಹೇಳೋದು, ಸಾಂಬಾರೆಲ್ಲ ಆಗಬೇಕಷ್ಟೇ. ನಮ್ಮ ಕ್ಯಾಂಪಿಂಗ್ ಸ್ಟವ್ ನೋಡಿ, ಬೆಂಕಿ ಹೊತ್ತ ಉಂಟು, ಇವಾಗ ಹೊತ್ತ ಉಂಟು. ಓಕೆ, ತೊಂದರೆ ಇಲ್ಲ. ನೀರು ನೋಡಿ, ನೀರು ತಂದಿದ್ದೇನೆ. ಈ ಸೈಡಲ್ಲಿ ಬ್ಯಾಕ್ ಆ ಕಡೆ ಎಲ್ಲ ಫುಲ್ಲು ರಿವರ್ ಇದೆ. ಏನು ಕತೆ ಅಂತ ಗೊತ್ತಿಲ್ಲ. ಇವಾಗ ಮಳೆ ಬಂದರೆ ನಮ್ಮ ಕತೆ ಮುಗೀತು. ಭಾರಿ ಕಷ್ಟ ಇದೆ. ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಪ್ರಿಪೇರ್ ಕರೆಕ್ಟಾಗಿ ಆಗಿಲ್ಲ, ಅಂದರೆ ಬಂದಿದ್ದು ಲೇಟು ಎಲ್ಲ ಆಗಿ ಈ ಥರ ಆಗ್ತಿತ್ತು. ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಕೂಡ ಚೆನ್ನಾಗಿ ಮಾಡ್ತೀವಿ. ಈಗ ಚಿಕನ್ ಸಾಂಬಾರಿಗೆ ರೆಡಿ ಆಗ್ತಾ ಉಂಟು. ಟೊಮೆಟೊ ಕಟ್ ಆಗ್ತಾ ಉಂಟು ನೋಡಿ. ಇವಾಗ ಚಿಕನ್ದು ಸಾಂಬಾರು ಮಾಡುವಂತ ಹೊಟ್ಟಿದ್ದೀವಿ ನೋಡಿ. ಚಿಕನ್ ಸಾಂಬಾರು ಆಗ್ತಾಯಿದೆ, ಅಂದರೆ ಎಲ್ಲ ಆಯ್ತು, ಕಟ್ಟಿಂಗ್ ಎಲ್ಲ ಮಾಡಿ ಎಲ್ಲ ಇಟ್ಟಿದ್ವಿ. ಅಂದರೆ ಇವತ್ತು ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಿದ್ವಿ, ಯಾಕಂದ್ರೆ ತುಂಬ ಲೇಟ್ ಆಯಿತು. ಇವಾಗ ಗಂಟೆ ಎಷ್ಟಾಯಿತು? 10 ಗಂಟೆ ಆಯಿತು. ಲೇಟ್ ಮಾಡ್ಬೋದಿತ್ತು, ಬಟ್ ಇವಾಗ ಬೆಂಕಿ ಎಲ್ಲ ಏನಿಲ್ಲ ಇಲ್ಲಿ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಗ್ತದೆ. ಎಷ್ಟು ಬೆಂಕಿ ಹೊತ್ತಿದ್ದು ಗೊತ್ತಾ ಇಲ್ಲ. ಹಾಗೆ ಇವಾಗ ಚಿಕನ್ ಸಾರು ಮಾಡಿ ಊಟ ಮಾಡಿ ಮಲಗೋದು. ಊಟ ಅಂದರೆ ರೈಸ್ ಆಲ್ರೆಡಿ ಆಯಿತು. ಎರಡು 3 ಮೀನು ತಗೊಂಡು ಬಂದಿದ್ದೀವಿ. ಇವಾಗ ಫ್ರೈ ಮಾಡೋಣ, ಮಸಾಲೆ ಎಲ್ಲ ಹಾಕಿ. दादा पाड़ क्या बता ಟ್ಯಾಪ್ ಆನ್ ಆಗುತ್ತೆ. ಟ್ಯಾಪ್ ಬರ್ಪುಜಿತ್ತ ಬಂದ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಸಿಗ್ತದೆ. ಅದು ಚಿಕನ್ ಸಾಂಬಾರು ಆಗೋಗಿ ಇದು ರೆಡಿಯಾಗಿರುತ್ತೆ, ಸ್ವಲ್ಪ ಮ್ಯಾರಿನೇಟ್ ಆಗಿ. ಆ್ಯಕ್ಚುಲಿ ಎಗ್ ತರಬೇಕಿತ್ತು, ಎಗ್ಗೆಲ್ಲ ಏನು ತಂದಿಲ್ಲ ನಾವು, ಹಾಗೆ ಬಂದಿದ್ದೀವಿ ಅರ್ಜೆಂಟಲ್ಲಿ. ಸಕ್ಕತ್ತಾಗಿ ಬರ್ತದೆ.
ಏನಿಲ್ಲ, ಉಪ್ಪು ಹುಳಿ ಖಾರ ಅಷ್ಟೇ, ಬೇರೆ ಏನಿಲ್ಲ ಇದರಲ್ಲಿ. ಸದ್ಯದ ಪರಿಸ್ಥಿತಿ ಸಾಕು. ಪರಿಸ್ಥಿತಿ ನಮ್ದು ಇವಾಗ. ಚಿಕನ್ ಸಾಂಬಾರು ರೆಡಿ ಆಗ್ತಾ ಬಂತು. ಅಂತ ದೂರ ಇಡಬೇಕು. ನೋಡಿ ಫೈನಲ್ ಟಚ್ ಆಗ್ತದೆ, ಫೈನಲ್ ಟಚ್ ನೋಡಿ. ಆಯಿತು, ನಮಗೆ ಚಿಕನ್ ಸಾಂಬಾರು ರೆಡಿ. ಇನ್ನೊಂದು ಫಿಶ್ ಫ್ರೈ ಮಾಡಿ ತಿಂದರೆ ಮುಗೀತು ನಮ್ಮ ಕಥೆ ಇವತ್ತು. ವಿಡಿಯೋ ಸರಿಯಾಗಿರ್ಲಿಕ್ಕಿಲ್ಲ, ಮುಂದೆ ಸ್ವಲ್ಪ ಸಮಯದ ಅಭಾವ ತುಂಬ ಇದೆ. ನೋಡಿ ಫ್ರೈಗೆ ರೆಡಿ ಆಯ್ತು ನೋಡಿ. ಫುಲ್ಲು ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ ಇವಾಗ. ಅದನ್ನು ಬಿಡುದೆ ಮೀನು ಬಿಡೋಣ ಇವಾಗ. ಸೌಂಡ್ಗೆ ಬಟರ್ ಹಾಕ್ತೇವೆ, ಬಟರ್ ಫುಲ್ಲಿ ಟೇಸ್ಟ್ ಬರಲಿ ಅಂತ. ಪಕ್ಕ ಟೇಸ್ಟ್ ಬರುತ್ತೆ ಬಟರ್ ಹಾಕಿದೆ. ಭಾರಿ ಕಷ್ಟ ಆಗ್ತಿದೆಯಲ್ಲ. ಫುಲ್ಲು ಮೀನು ಫ್ರೈ. ನೋಡಿ ಕ್ಯಾಂಪಲ್ಲಿ ರೆಡಿಯಾದ ಊಟ, ಕ್ಯಾಂಪಿಂಗಲ್ಲಿ ಮಾಡಿರೋದು ನೋಡಿ. ಬೆಂಕಿ ಹೊತ್ತಾ ಇದೆ, ಊಟ. ಹೊರಗಡೆ ಫುಲ್ಲು ಮಳೆ ಬರ್ತಿದೆ. ಹೊರಗಡೆ ಫುಲ್ಲು ಮಳೆ ಬರ್ತಿದೆ ನೋಡಿ, ಕಾಣ್ತಿದೆ ಅಂದ್ಕೊಳ್ತೀನಿ. ಫುಲ್ ಮಳೆ ಬರ್ತಾ ಉಂಟು. ಮಳೆಯಲ್ಲಿ ಕ್ಯಾಂಪಿಂಗ್ ನಮ್ಮದು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ನೆಕ್ಸ್ಟ್ ಅದ್ರ ಬೆಳಗ್ಗೆ ಇವಾಗ ಹೊರಟಿದ್ದೀವಿ. ಎಲ್ಲ ಕ್ಯಾಂಪ್ ಸೆಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೊರಟಿದ್ದೀನಿ. ಎಲ್ಲ ಪ್ಯಾಕಿಂಗ್ ಆಯ್ತು ನೋಡಿ. ಗಾಡಿ ಎಲ್ಲ ಫುಲ್ಲು ಪ್ಯಾಕ್ ಆಗಿ ನಿಂತಿದೆ. ಎಲ್ಲ ನೋಡಿ, ಎಲ್ಲ ಕ್ಲೀನ್ ಇದೆ ನೋಡಿ. ಯಾವುದೇ ಪ್ಲ್ಯಾಸ್ಟಿಕ್ ಯಾವುದೇ ಹಾಕಿಲ್ಲ. ನೀವು ಯಾವುದಾದ್ರೂ ಕ್ಯಾಂಪ್ ಮಾಡೋಕ್ಕೆ ಹೋದರೆ ಪ್ಲ್ಯಾಸ್ಟಿಕ್ ಯಾವುದು ಹಾಕಬೇಡಿ, ಅಂದರೆ ನೀಟಾಗಿಡಿ ಎಲ್ಲ ಕ್ಯಾಂಪ್ ಸೆಟನ್ನು. ಓಕೆ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತನಕ ಓಕೆ, ಬಾಯ್ ಬಾಯ್. ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟಾಟಾ.